ಆಲ್ರೆಡಿ ಮೆಟ್ರೋ ಹಳದಿ ಮಾರ್ಗಕ್ಕೆ ಚಾಲನೆಯನ್ನ ಕೊಟ್ಟು ರಾಗಿಗುಡ್ಡದಿಂದ ಎಲೆಕ್ಟ್ರಾನಿಕ್ ಸಿಟಿ ಮಾರ್ಗವಾಗಿ ಮೆಟ್ರೋದಲ್ಲಿ ಪ್ರಯಾಣವನ್ನ ಬಳಸ್ತಾ ಇದ್ದಾರೆ. ನೀವು ದೃಶ್ಯಗಳಲ್ಲಿ ಗಮನಿಸಬಹುದು. ಮೊದಲನೇದು ಒಂದೇ ಭಾರತ್ ರೈಲಿಗೆ ಚಾಲನೆ ಕೊಟ್ಟಂತ ದೃಶ್ಯ, ಎರಡನೇದು ಮೆಟ್ರೋ ಯೆಲ್ಲೋ ಲೈನ್ಗೆ ಚಾಲನೆ ಕೊಟ್ಟಂತ ದೃಶ್ಯ. ಎರಡೂ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಒಂದು ಬೆಳಗಾವಿ ಭಾಗದ ಜನರು ಬಹಳಷ್ಟು ಕನಸುಗಳನ್ನು ಇಟ್ಕೊಂಡಿದ್ರು. ಯಾಕೆಂದ್ರೆ ಪ್ರಯಾಣಕ್ಕೆ ಬೆಂಗಳೂರು ಟು ಬೆಳಗಾವಿ ಯಾರು ಬೇಕಾದರೂ ಪ್ರಯಾಣ ಮಾಡ್ಬೋದು, ಎಲ್ಲ ವರ್ಗದವರು ಕೂಡ ಪ್ರಯಾಣ ಮಾಡ್ಬೋದು. ಸುಮಾರು 6 ರಿಂದ 7 ಜಿಲ್ಲೆಗಳ ಮುಖಾಂತರ ಹಾದು ಹೋಗುತ್ತೆ ಅದು. ಇನ್ನೊಂದು ಯೆಲ್ಲೋ ಲೈನ್, ಬೆಂಗಳೂರು ಎಷ್ಟು ಮಟ್ಟಕ್ಕೆ ಡೆವಲಪ್ ಆಗಿದೆ ಅನ್ನೋದು ಎಲ್ರಿಗೂ ಗೊತ್ತೇ ಇದೆ. ಟ್ರಾಫಿಕ್ ಸಮಸ್ಯೆ ಎಷ್ಟಿದೆ ಅನ್ನೋದು ಗೊತ್ತಿದೆ. ಆ ಟ್ರಾಫಿಕ್ ಕಿರಿಕಿರಿಯನ್ನು ತಪ್ಪಿಸ್ಬೇಕು ಅಂತಂದರೆ ಒಂದು ಹಂತಕ್ಕೆ ಮೆಟ್ರೋ ಇಂದ ಸ್ವಲ್ಪ ಹೆಲ್ಪ್ ಆಗ್ತಾ ಇದೆ. ಸೊ ಹಾಗಾಗಿ ಎಲೆಕ್ಟ್ರಾನಿಕ್ ಹಬ್ ಬೆಂಗಳೂರಿನ IT ಹಬ್ ಅಂತ ನಾವು ಏನು ಹೇಳ್ತೀವಿ, ಅದು ಎಲೆಕ್ಟ್ರಾನಿಕ್ ಸಿಟಿ ಏನಿದೆ, ಸೊ ಆ ಭಾಗಕ್ಕೆ ಒಂದು ಮೆಟ್ರೋ ಬೇಕಾಗಿತ್ತು. ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗ್ತಾ ಇತ್ತು. ಇನ್ನೇನಾದರೂ ಬೆಂಗಳೂರು ಸಿಟಿ ಸೆಂಟರಿಂದ ಆ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗಬೇಕು ಅಂತಂದರೆ ಕಡಿಮೆ ಕನಿಷ್ಠ ಅಂದರೂ ಒಂದು 2 ರಿಂದ 2.5 ತಾಸು ಆದರೂ ಬೇಕಾಗ್ತಿತ್ತು. ಅಟ್ಲೀಸ್ಟ್ 2 ಅವರ್ಸ್ ಆದರೂ ಬೇಕಾಗ್ತಿತ್ತು. ಈಗ ಆ ಟೈಮ್ ಸೇವ್ ಆಗುತ್ತೆ. ಈಗ ಜಯನಗರಿಂದ ಎಲೆಕ್ಟ್ರಾನಿಕ್ ಸಿಟಿ ಟ್ರಾವೆಲ್ ಮಾಡಬೇಕು ಅಂತಂದರೆ ಒಂದು 30 ಮಿನಿಟ್ಸಲ್ಲೆಲ್ಲ ಟ್ರಾವೆಲ್ ಮಾಡ್ಬೋದು. ಪ್ರಯಾಣವನ್ನು ಬಳಸ್ತಾ ಇದ್ದಾರೆ. 8 ಮಂದಿ ಮಕ್ಕಳಿದ್ದಾರೆ ಮತ್ತು ಗಣ್ಯರಿದ್ದಾರೆ. ಇವರೆಲ್ಲರ ಜೊತೆ ಮೋದಿ ಇವತ್ತು ನಮ್ಮ ಮೆಟ್ರೋ ಹಳದಿ ಮಾರ್ಗವಾಗಿ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಹೊರಗಡೆ ಎಷ್ಟೋ ಜನ ಕಾರ್ಯಕರ್ತರು, ಅಭಿಮಾನಿಗಳು ಎಲ್ಲರೂ ಕೂಡ ಇದ್ರು. ಸಾರ್ವಜನಿಕರು ಎಲ್ಲರತ್ತ ಕೂಡ ಕೈ ಬೀಸ್ತಾ ಇದ್ದಾರೆ. ಆ ದೃಶ್ಯವನ್ನು ನೋಡ್ತಾ ಇದ್ರಿ. ಇನ್ನು 8 ಮಂದಿ ಮಕ್ಕಳಿದ್ರು, ಬೇರೆ ಬೇರೆ ಶಾಲಾ ಮಕ್ಕಳು. ಆ ಮಕ್ಕಳ ಜೊತೆ ಮಾತುಕತೆಯನ್ನು ನಡೆಸ್ತಿದ್ದಾರೆ. ಅಭಿಷೇಕ್ ಈಗಾಗಲೇ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ. ಮೆಟ್ರೋದಲ್ಲಿ ಸಂಚಾರವನ್ನು ಕೂಡ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು. ಈಗಾಗಲೇ ರಾಗಿಗುಡ್ಡದಿಂದ ಎಲೆಕ್ಟ್ರಾನಿಕ್ ಸಿಟಿಯವರೆಗೂ ಕೂಡ ಮೆಟ್ರೋದಲ್ಲೇ ಅವರು ಪ್ರಯಾಣವನ್ನು ಬೆಳೆಸಲಿದ್ದಾರೆ. ಬಲಭಾಗದಲ್ಲಿ ಗಮನಿಸ್ತಾ ಇದ್ದೀರಿ, CM ಸಿದ್ದರಾಮಯ್ಯ ಅವರಿದ್ದಾರೆ, DCM ಇದ್ದಾರೆ, ಕೇಂದ್ರ ಸಚಿವರಾದಂತಹ ಸೋಮಣ್ಣ ಅವರಿದ್ದಾರೆ, ರಾಜ್ಯಪಾಲರಾಗಿರುವಂತಹ ಥಾವರ್ ಚಂದ್ ಗೆಹ್ಲೋಟ್ ಅವರಿದ್ದಾರೆ. ಜೊತೆಗೆ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಅಲ್ಲಿರೋದನ್ನ ಗಮನಿಸ್ತಾ ಇದ್ದೀರಿ. ಎಲ್ಲರ ಜೊತೆಯಲ್ಲೂ ಕೂಡ ಮಾತುಕತೆಯನ್ನು ಮಾಡ್ತಾ ಇದ್ದಾರೆ ನಗು ಮುಖದಲ್ಲೇ. ಸೊ ಅದರ ಕಾರ್ಯಕ್ರಮದ ಅಭಿಪ್ರಾಯವನ್ನು ಕೂಡ ಕೇಳ್ತಾ ಇದ್ದಾರೆ. ಬಹಳಷ್ಟು ವಿಚಾರಗಳ ಬಗ್ಗೆ ಅವರು ವಿದ್ಯಾರ್ಥಿಗಳ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ನೀವು 2 ಇಕ್ಕಲೆಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ, ಎಲ್ರಿಗೂ ಕೂಡ ಹೈ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರು ಕೂಡ ಪ್ರೀತಿಯಿಂದಾಗಿ ಅಲ್ಲಿ ನೆರೆದಿರುವಂತಹ ನರೇಂದ್ರ ಮೋದಿ ಅವರನ್ನ ನೋಡಬೇಕು ಅಂತ ಹೇಳಿ ಸಹಸ್ರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಿದ್ದಾರೆ, ಕಾರ್ಯಕರ್ತರು ಬಂದಿದ್ದಾರೆ. ಸೊ ಅವರಿಗೂ ಕೂಡ ಆಯ್ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರು ವಿಶೇಷನ ಕೂಡ ತಿಳಿಸ್ತಾ ಇದ್ದಾರೆ. ಏನು ಮೆಟ್ರೋನ ಒಳಗಡೆ ವಿದ್ಯಾರ್ಥಿಗಳ ಜೊತೆಯಲ್ಲಿ ಸಮಾಲೋಚನೆಯನ್ನ ನಡೆಸ್ತಾ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಕಾಂಗ್ರೆಸ್ನ ಮತ್ತು ಬಿಜೆಪಿಯ ನಾಯಕರು ಕೂಡ ಈಗಾಗಲೇ ಸಾಥ್ ಕೊಟ್ಟಿದ್ದಾರೆ. ಈಗಾಗಲೇ ಅವರು ವಂದೇ ಭಾರತ್ 3 ಟ್ರೈನ್ಗಳಿಗೂ ಕೂಡ ಹಸಿರು ನಿಶಾನೆಯನ್ನು ಕೂಡ ತೋರಿಸಿದ್ರು. ಫಸ್ಟ್ ಮೆಜೆಸ್ಟಿಕ್ನಲ್ಲಿ, ಆನಂತರವಾಗಿ ರಾಗಿಗುಡ್ಡಕ್ಕೆ ಬಂದರು.
ಹಳದಿ ಮಾರ್ಗಕ್ಕೂ ಕೂಡ ಅವರು ಹಸಿರು ನಿಶಾನೆಯನ್ನ ತೋರಿಸಿದ್ರು. ಏನು ರಾಗಿಗುಡ್ಡದಿಂದ ಮೆಟ್ರೋ ಮೂಲಕವಾಗಿ ಅವರು ಎಲೆಕ್ಟ್ರಾನಿಕ್ ಸಿಟಿಗೆ ಈಗಾಗಲೇ ಆಗಮಿಸ್ತಾ ಇದ್ದಾರೆ. ಅದರ ಒಂದು ದೃಶ್ಯಾವಳಿಗಳನ್ನ ಕೂಡ ಗಮನಿಸ್ತಾ ಇದ್ರಿ. ಈಗಾಗಲೇ ವಿದ್ಯಾರ್ಥಿಗಳ ಜೊತೆಗೆ ಅವರು ಮಾತುಕತೆಯನ್ನ ಮಾಡ್ತಾ ಇರುವಂಥದ್ದು, ಜೊತೆಗೆ ವಿದ್ಯಾಭ್ಯಾಸ ಯಾವ ರೀತಿ ಆಗಿದೆ, ಜೊತೆಗೆ ಯಾವ ಶಾಲೆಯವರು ನೀವು, ಹೀಗೆ ಖುಷಿ ಆಗ್ತಿದ್ಯಾ, ಹೀಗೆ ಸಾಕಷ್ಟು ವಿಚಾರಗಳನ್ನ ವಿದ್ಯಾರ್ಥಿಗಳ ಜೊತೆಯಲ್ಲಿ ಮಾತನಾಡ್ತಾ ಇದ್ದಾರೆ. ಹಿಂಭಾಗದಲ್ಲಿ ಏನು DCM DKಶಿ ಅವರಿದ್ದಾರೆ, CM ಸಿದ್ದರಾಮಯ್ಯ ಅವರಿದ್ದಾರೆ. ನೋಡಿ, ಎರಡೂ ಹಿಕ್ಕಿಲಗಳಲ್ಲೂ ಕೂಡ ಈಗಾಗಲೇ ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಕೂಡ ಹಾಯಿ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರಿಗೆ ಬೆಳಗ್ಗಿನಿಂದಲೂ ಕೂಡ ವೇಟ್ ಮಾಡ್ತಾ ಇದ್ರು, ಯಾವಾಗ ಬರ್ತಾರೆ, ಸೊ ಯಾವ ನಿಲ್ದಾಣಗಳಲ್ಲಿ ಅವರು ಸಿಗ್ತಾರೆ, ಜೊತೆಗೆ ಯಾವ ರಸ್ತೆಯ ಮೂಲಕವಾಗಿ ಅವರು ಸಾಗಿ ಹೋಗ್ತಾರೆ, ಅವೆಲ್ಲವೂ ಕೂಡ ಈಗಾಗಲೇ ಗೊತ್ತಿರೋದ್ರಿಂದಾಗಿ ಆ ಒಂದು ರಸ್ತೆಗಳಲ್ಲಿ ಇರಬಹುದು, ಮೆಟ್ರೋ ಸ್ಟೇಷನ್ಗಳಲ್ಲಿ ಇರಬಹುದು, ಕಾರ್ಯಕರ್ತರು ಅಭಿಮಾನಿಗಳೆಲ್ಲರೂ ಕೂಡ ಜನಸಾಗರವೇ ಹರಿದು ಬರ್ತಾ ಇದೆ. ಪ್ರತಿ ಮೆಟ್ರೋ ಸ್ಟೇಷನ್ನಲ್ಲಿಯೂ ಕೂಡ ನರೇಂದ್ರ ಮೋದಿ ಅವರನ್ನ ಅಟ್ಲೀಸ್ಟ್ ಒಂದು ದೂರದಿಂದಲಾದರೂ ಕೂಡ ಅವರನ್ನ ಕಣ್ತುಂಬಿಸಿಕೊಳ್ಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ ಈಗಾಗಲೇ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಕೂಡ ಆಗಮಿಸಿದ್ದಾರೆ. ಮತ್ತೊಂದು ಕಡೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಈಗಾಗಲೇ ಆಯೋಜನೆ ಮಾಡಲಾಗಿರುವಂತಹ ದೃಶ್ಯಾವಳಿಯನ್ನ ಕೂಡ ಗಮನಿಸಿದ್ರಿ. ಇನ್ನೇನು ಎಲೆಕ್ಟ್ರಾನಿಕ್ ಸಿಟಿಗೆ ಅವರ ಆಗಮನ ಆಗತ್ತೆ. ಸೊ ಅಲ್ಲಿಂದ ರಸ್ತೆ ಮೂಲಕವಾಗಿ ಏನ್ ಮಾಡ್ತಾರೆ, ಮೆಟ್ರೋ ಸ್ಟೇಷನ್ನಿಂದ IIT ಆಡಿಟೋರಿಯಂನಲ್ಲಿ ಸಭಾ ಕಾರ್ಯಕ್ರಮ ಇದೆ. ಈಗ ಮೆಟ್ರೋದಲ್ಲಿ ಅವರು ಬರ್ತಾ ಇರುವಂಥದ್ದು ಇದೇ ಕಾರ್ಯಕ್ರಮಕ್ಕೋಸ್ಕರ, ಎಲೆಕ್ಟ್ರಾನಿಕ್ ಸಿಟಿಗೆ ಬರ್ತಾರೆ. ಅಲ್ಲಿಂದ ರಸ್ತೆ ಮಾರ್ಗದ ಮೂಲಕವಾಗಿ IIT ಆಡಿಟೋರಿಯಂನಲ್ಲಿ ಸಭಾ ಕಾರ್ಯಕ್ರಮ ಇರೋದ್ರಿಂದಾಗಿ ಸೊ ಇಲ್ಲಿ ಪ್ರಧಾನಿ ಮೋದಿ ಅವರ ಜೊತೆ ಇಲ್ಲಿ ಜಸ್ಟ್ 9 ಗಣ್ಯರಿಗೆ ಮಾತ್ರ ಅವಕಾಶವನ್ನ ನೀಡಲಾಗಿರುವಂಥದ್ದು. ಸೊ ವೇದಿಕೆಯಲ್ಲಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೇಂದ್ರ ಸಚಿವರಾದಂತಹ ಮನೋಹರ್ ಲಾಲ್ ಖಟ್ಟರ್, ಅಶ್ವಿನ್ ವೈಷ್ಣವ್, HD ಕುಮಾರಸ್ವಾಮಿ, ವಿ ಸೋಮಣ್ಣ, ಶೋಭಾ ಕರಂದ್ಲಾಜೆ, ಜೊತೆಗೆ DCM ಸಂಸದ ತೇಜಸ್ವಿ ಸೂರ್ಯ, ಹೀಗೆ ಸಾಕಷ್ಟು ನಾಯಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಷಣವನ್ನು ಕೂಡ ಮಾಡುವಂತಹ ಸಾಧ್ಯತೆ ಕೂಡ ಇದೆ ನರೇಂದ್ರ ಮೋದಿ ಅವರು. ಇದಿಷ್ಟು ಇವತ್ತಿನ ನರೇಂದ್ರ ಮೋದಿ ಅವರ ಕಾರ್ಯಕ್ರಮ. ಎಸ್, ಇನ್ನು ಎಡಭಾಗದಲ್ಲಿ ಗಮನಿಸ್ತಾ ಇದ್ರಿ, ಹಸಿರು ನಿಶಾನೆಯನ್ನು ತೋರಿಸಿರುವಂಥದ್ದು ಹಳದಿ ಮಾರ್ಗಕ್ಕೆ ರಾಗಿಗುಡ್ಡದಲ್ಲಿ. ಮತ್ತೊಂದು ಕಡೆ ಎಲ್ಲರನ್ನೂ ಕೂಡ ಅವರು, ನಿಮ್ಗೆ ಗೊತ್ತಿರುತ್ತೆ, ನರೇಂದ್ರ ಮೋದಿ ಅವರು ಬಂತು ಅಂದರೆ ಎಲ್ಲರ ಕಡೆಗೂ ಅವರು ಕೈ ಬೀಸಿ ಎಲ್ಲರನ್ನೂ ಕೂಡ ಪ್ರೀತಿಯಿಂದ ನಗುಮುಖದಿಂದಲೇ ಅವ್ರಿಗೆಲ್ಲರೂ ಕೂಡ ಹಾಯ್ ಮಾಡ್ತಾರೆ. ಅದೇ ರೀತಿಯಾಗಿ ಈಗ ಹಸಿರು ನಿಶಾನೆ ಫಸ್ಟು ವಂದೇ ಭಾರತ್ ಟ್ರೈನ್ಗೆ, ಏನು 3 ವಂದೇ ಭಾರತ್ ಟ್ರೈನ್ಗೆ ಅವರು ಹಸಿರು ನಿಶಾನೆಯನ್ನು ತೋರಿಸಿರುವಂತಹ ದೃಶ್ಯಾವಳಿ, ಜೊತೆಗೆ ಇದು ಹಸಿರು ಮಾರ್ಗಕ್ಕೆ ಹಸಿರು ನಿಶಾನೆಯನ್ನು ತೋರಿಸಿರುವಂತಹ ದೃಶ್ಯಾವಳಿಗಳು. ಜೊತೆಗೆ ಇನ್ನು ಬಹಳಭಾಗದಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಈಗಾಗಲೇ ವಿದ್ಯಾರ್ಥಿಗಳ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸ್ತಾ ಅವರು ಈಗಾಗಲೇ ಸಂಚಾರವನ್ನು ಕೂಡ ಮಾಡ್ತಾ ಇರುವಂಥದ್ದು ಎಲೆಕ್ಟ್ರಾನಿಕ್ ಸಿಟಿಗೆ. ಸಹಸ್ರಾರು ಸಂಖ್ಯೆಯಲ್ಲೂ ಕೂಡ ಈಗಾಗಲೇ ಅಭಿಮಾನಿಗಳು, ಕಾರ್ಯಕರ್ತರು ಕೂಡ ಮೆಟ್ರೋ ಸ್ಟೇಷನ್ನ ಬಳಿಯಲ್ಲಿ ನೆರೆದಿದ್ದಾರೆ, ಜೊತೆಗೆ ರಸ್ತೆಯ ಇಕ್ಕೆಲಗಳಲ್ಲಿದ್ದಾರೆ.